ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ 2026ರಲ್ಲಿ ಅಧಿಕ ಮಾಸ ಬಂದಿದೆ. ಈ ಅಧಿಕ ಮಾಸ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ, ಈ ವರ್ಷ ಯಾವ ಮಾಸ ಅಧಿಕ ಮಾಸವಾಗಿ ಬಂದಿದೆ, ಅಧಿಕ ಮಾಸದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು, ಈ ಒಂದು ಅಧಿಕ ಮಾಸದ ಒಂದು ಆದಿದೇವರು ಅಂದರೆ ಈ ಮಾಸಕ್ಕೆ ಅಧಿಪತಿ ಯಾರು ಮತ್ತು ಈ ಮಾಸದ ಒಂದು ವಿಶೇಷತೆ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಸ್ನೇಹಿತರೆ. ಅಧಿಕ ಮಾಸ ತುಂಬ ಬಹಳನೇ ವಿಶೇಷವಾದ ಒಂದು ಮಾಸ. ಯಾಕೆ ಅಂತ ಅಂದರೆ ಇದು ಪ್ರತಿ ವರ್ಷವೂ ಸಹ ಬರುವುದಿಲ್ಲ. ಈ ಒಂದು ಅಧಿಕ ಮಾಸ 3 ವರ್ಷಗಳಿಗೆ ಒಂದು ಸರಿ ಬರುವಂತಹ ಮಾಸ. ಹಾಗಾಗಿ ಈ ಅಧಿಕ ಮಾಸವನ್ನು ಮಲಮಾಸ ಅಥವಾ ಪುರುಷೋತ್ತಮ ಮಾಸ ಅಂತ ಕರಿತೀವಿ ಸ್ನೇಹಿತರೆ. ಈ ಮಲಮಾಸ ಅಂತ ಅಂದರೆ ಈ ಮಾಸದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಅದರ ಹೊರತಾಗಿ ಈ ಮಾಸಕ್ಕೆ ಪುರುಷೋತ್ತಮ ಮಾಸ ಅಂತಲೂ ಕೂಡ ಕರೆಯುತ್ತೇವೆ. ಏಕೆ ಅಂತಂದರೆ ಈ ಮಾಸಕ್ಕೆ ಅಧಿದೇವರು ವಿಷ್ಣು. ಹಾಗಾಗಿ ಈ ವಿಷ್ಣು ದೇವನನ್ನು ಪೂಜೆ ಮಾಡುವಂತಹ ವಿಶೇಷವಾದ ಮಾಸ ಆಗಿರುವುದರಿಂದ ಇದನ್ನು ಪುರುಷೋತ್ತಮ ಮಾಸ ಅಂತ ಕರಿತೀವಿ ಸ್ನೇಹಿತರೆ. ಇನ್ನು ಬೇರೆ ದಿನಗಳಲ್ಲಿ ಪೂಜೆ ಮಾಡುವುದಕ್ಕಿಂತ ಈ ಒಂದು ಅಧಿಕ ಮಾಸದಲ್ಲಿ ಶ್ರದ್ಧೆ, ನಿಷ್ಠೆ, ಭಕ್ತಿಯಿಂದ ಪ್ರತಿದಿನ ಪೂಜೆ ಮಾಡಿದರೆ ಪ್ರತಿದಿನ ಮಾಡುವ ಪೂಜೆಗಿಂತ 100ರಷ್ಟು ಹೆಚ್ಚಿನ ಫಲ ಅನ್ನೋದು ಈ ಒಂದು ಅಧಿಕ ಮಾಸದ ಪೂಜೆಯಿಂದ ನಮಗೆ ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ಅಧಿಕ ಮಾಸದಲ್ಲಿ ದಾನ ಧರ್ಮ ಮಾಡುವಂಥದ್ದು, ವಿಷ್ಣು ಸಹಸ್ರನಾಮ ಪಠಣೆ ಮಾಡುವಂಥದ್ದು, ವಿಷ್ಣು ದೇವರ ಆರಾಧನೆ ಮಾಡುವಂಥದ್ದು, ಕೆಲವೊಂದು ವಿಶೇಷ ಫಲಗಳನ್ನು ನಾವು ಪಡಿಬೋದು ಸ್ನೇಹಿತರೆ ಅಂತ ಹೇಳ್ತಾರೆ. ಹಾಗಾದರೆ ಸ್ನೇಹಿತರೆ, ಈ ವರ್ಷ ಅಧಿಕವಾಗಿ ಯಾವ ಮಾಸ ಬಂದಿದೆ, ಹಾಗೆ ಯಾವಾಗ ಆರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಈ ವರ್ಷ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಬರ್ತಾ ಇದೆ. ಇದೇ ಸಲ ಜ್ಯೇಷ್ಠ ಅಧಿಕ ಮಾಸ ಅಂತ ನಾವು ಆಚರಣೆ ಮಾಡ್ತೀವಿ. ಹಾಗಿದ್ರೆ ಬನ್ನಿ ಇವಾಗ ಅಧಿಕ ಜ್ಯೇಷ್ಠ ಮಾಸ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯ ಆಗುತ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಅಧಿಕ ಮಾಸ ಮೇ 17ನೇ ತಾರೀಕು ಭಾನುವಾರ ಆರಂಭವಾಗಿ ಜೂನ್ 15ನೇ ತಾರೀಕು ಸೋಮವಾರ ಮುಕ್ತಾಯವಾಗುತ್ತದೆ. ಈ ಒಂದು ಅಧಿಕ ಮಾಸದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಆದಷ್ಟು ವಿಷ್ಣು ದೇವರ ಆರಾಧನೆ ಹಾಗೆ ಪೂಜೆಗಳನ್ನು ಮಾಡ್ತೀವಿ ಸ್ನೇಹಿತರೆ. ಈ ಮಾಸದಲ್ಲಿ ವಿಷ್ಣು ದೇವನನ್ನು ಸಂತೃಪ್ತಿಗೊಳಿಸುವುದಕ್ಕೆ ವಿಶೇಷವಾಗಿ 33 ಬತ್ತಿಗಳ ದೀಪಾರಾಧನೆ ವಿಶೇಷವಾಗಿ ದೇವಸ್ಥಾನಗಳಲ್ಲಿ ಹಚ್ಚಿ ದೀಪಗಳ ಆರಾಧನೆಯನ್ನು ಮಾಡ್ತೀವಿ ಸ್ನೇಹಿತರೆ. ಇನ್ನು ಅಷ್ಟೇ ಅಲ್ಲದೆ ಪ್ರತಿದಿನ ದೇವರ ಮನೆಯಲ್ಲಿ ಶಂಖ, ಚಕ್ರ, ಅಷ್ಟದಳ ಪದ್ಮ, ಗೋಪಾದ ಮತ್ತು ವಿಷ್ಣುವಿನ ಪಾದದ ರಂಗೋಲಿಗಳನ್ನು ಹಾಕಿ ವಿಷ್ಣು ದೇವರನ್ನು ಪೂಜಿಸುವ ಒಂದು ನಿಯಮವೂ ಸಹ ಇದೆ ಸ್ನೇಹಿತರೆ. ಇನ್ನು ಅಷ್ಟೇ ಅಲ್ಲದೆ ವಿಶೇಷವಾಗಿ ಅಧಿಕ ಮಾಸದಲ್ಲಿ 16 ಸೋಮವಾರಗಳ ಒಂದು ವ್ರತವನ್ನು ಸಹ ಆಚರಣೆ ಮಾಡ್ತೀವಿ. ಇನ್ನು ಅಷ್ಟೇ ಅಲ್ಲದೆ ಅಧಿಕ ಮಾಸದಲ್ಲಿ ವೆಂಕಟೇಶ್ವರ ಸ್ವಾಮಿಯ ವ್ರತವನ್ನು 7 ಶನಿವಾರಗಳ ವ್ರತ ಅಂತಲೂ ಸಹ ಆಚರಣೆ ಮಾಡ್ತಾರೆ ಸ್ನೇಹಿತರೆ. ಇನ್ನು ಪ್ರತಿದಿನ ಶಂಖ, ಚಕ್ರ, ಗದೆ ಮತ್ತು ವಿಷ್ಣು ಅಷ್ಟದಳ ಮತ್ತು ಸ್ವಸ್ತಿಕನ್ನು ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಹೂಗಳನ್ನು ಇಟ್ಟು ವಿಶೇಷವಾಗಿ ಪೂಜೆಯನ್ನು ಮಾಡೋದ್ರಿಂದ ಅಧಿಕವಾದ ಫಲ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ. ಈ ಒಂದು ಅಧಿಕ ಮಾಸದಲ್ಲಿ ವಿಶೇಷವಾಗಿ 33 ಸಂಖ್ಯೆಗಳಲ್ಲಿ ದಾನ ಧರ್ಮಗಳನ್ನು ಸಹ ಮಾಡ್ತಾರೆ. ಈ ಒಂದು ಅಧಿಕ ಮಾಸದ ವಿಶೇಷತೆ ಅಂತಂದರೆ ಅಪೂಪ ಅಂದರೆ ಕಜ್ಜಾಯ ಸ್ನೇಹಿತರೆ. ಈ ಒಂದು ಕಜ್ಜಾಯವನ್ನು 33 ಸಂಖ್ಯೆಯಲ್ಲಿ ಬ್ರಾಹ್ಮಣರಿಗೆ ದಾನವನ್ನು ಸಹ ಮಾಡ್ತಾರೆ. ಇನ್ನು ನಾನು ಮುಂದಿನ ವಿಡಿಯೋದಲ್ಲಿ ವಿಶೇಷವಾಗಿ ಪ್ರತಿದಿನವೂ ಅಧಿಕ ಮಾಸದಲ್ಲಿ ಬರುವಂಥ ಪ್ರತಿದಿನವೂ ಒಂದೊಂದು ದಾನಗಳನ್ನ ಮಾಡೋದ್ರಿಂದ ವಿಶೇಷವಾದ ಫಲ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದೆ. ಅಧಿಕ ಮಾಸದಲ್ಲಿ ಯಾವೆಲ್ಲ ದಾನಗಳನ್ನ ಮಾಡಬೇಕು ಮತ್ತು ಅಧಿಕ ಮಾಸದ ಇನ್ನಷ್ಟು ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ
ತಿಳ್ಕೊಂಡ್ರಲ್ಲ ಸ್ನೇಹಿತರೆ, ಈ ವರ್ಷ 2026ರಲ್ಲಿ ಅಧಿಕ ಮಾಸ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ, ಯಾವ ಮಾಸವನ್ನು ನಾವು ಅಧಿಕ ಮಾಸವಾಗಿ ಆಚರಣೆ ಮಾಡ್ತೀವಿ, ಅಧಿಕ ಮಾಸದ ಮಹತ್ವವೇನು, ಅಧಿಕ ಮಾಸದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿದಂಥ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.